ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ದೇವಗುರು ಆಗಿರುವಂತಹ ಬೃಹಸ್ಪತಿ ತನ್ನ ಸ್ಥಾನವನ್ನು ಮೇ 14ರಂದು ಬದಲಾಯಿಸಿ ದ್ವಾದಶ ರಾಶಿಗಳಿಗೆ, ಕೆಲವು ರಾಶಿಗಳಿಗೆ ಅದ್ಭುತ ಫಲಕಾರಿಯಾಗಿ, ಕೆಲವೊಂದು ರಾಶಿಗಳಿಗೆ ಅದೃಷ್ಟವನ್ನು ನೀಡುವಂತಹ ಒಂದು ಸ್ಥಾನದಲ್ಲಿ ಬಂದು ತನ್ನ ಅನುಕೂಲವಾಗಿರುವಂಥ ಸಾತ್ವಿಕವಾಗಿಯೇ ಶುಭಗ್ರಹ ಆಗಿರುವಂತಹ ಗುರುಗ್ರಹವು ಮುಖ್ಯವಾಗಿ ಜ್ಞಾನವನ್ನು, ವಿದ್ಯೆಯನ್ನು, ವಿವಾಹದಲ್ಲಿ ಮತ್ತು ಸಂಪತ್ತಿನೊಂದಿಗೆ ಸಂತಾನಕ್ಕೆ, ವಿಜ್ಞಾನಕ್ಕೆ ಕಾರಕನಾಗಿರುವಂತಹ ಈ ಶುಭಗ್ರಹವಾಗಿರುವಂತಹ ಗುರುಗ್ರಹವು ಮುಖ್ಯವಾಗಿ ಕುಂಭರಾಶಿಯವರಿಗೆ ಯಾವ ಬಲವನ್ನು, ಅದೃಷ್ಟವನ್ನು ನೀಡ್ತಾ ಇದ್ದಾರೆ ತಮ್ಮ ಸಂಚಾರದ ಬದಲಾವಣೆಯಿಂದ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಕೆ ಮುಂಚೆ ನಾವು ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹಕ್ಕೋಸ್ಕರ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಆಕರ್ಷಣೆ ಮಾಡಲು ಕೆಲವೊಂದು ಸಾಮಗ್ರಿ ಅಂದರೆ ಮುಖ್ಯವಾಗಿರುವಂತಹ ಸಂಗ್ರಹಗಳನ್ನು ಕಿಟ್ ರೂಪದಲ್ಲಿ ನಿಮಗೆ ಕೊಡ್ತಾ ಇದ್ದೇವೆ. ಇದು ನಿಮ್ಮ ಮನೆಯಲ್ಲಿ, ನಿಮ್ಮ ಅಂಗಡಿ ಮುಂಗಟ್ಟುಗಳಲ್ಲಿ ಶ್ರೀ ಮಹಾಲಕ್ಷ್ಮೀ ಕುಬೇರ ಆಕರ್ಷಣೆಯನ್ನು ಮಾಡುತ್ತಾ ಹಣಕಾಸಿನ ವಿಷಯಗಳಲ್ಲಿ ಆಗಿರಬಹುದು, ಸಾಲದ ವಿಷಯಗಳಲ್ಲಿ ಆಗಿರಬಹುದು, ಅಥವಾ ಹಣಕಾಸಿನ ಸಮಸ್ಯೆಗಳಿದ್ದು ಕೈಯಲ್ಲಿ ಹಣ ನಿಲ್ಲದೇ ಇರುವಂತಹ ಸಂದರ್ಭಗಳಲ್ಲಿ ಇದು ಅದ್ಭುತವಾಗಿ ಈ ಮಹಾಲಕ್ಷ್ಮಿ ಆಕರ್ಷಣ ಸಂಗ್ರಹ ಅನ್ನುವುದು ನಿಮ್ಮ ಮನೆಯಲ್ಲಿ ನೀವು ಪ್ರತಿನಿತ್ಯವೂ ಆರಾಧಿಸುವ ಮುಖಾಂತರ ನಿಮಗೆ ಸಾಕಷ್ಟು ಶುಭ ಫಲಗಳು ನೀಡುತ್ತೆ. ಇದಕ್ಕೋಸ್ಕರ ತುಂಬ ಆರ್ಡರ್ಸ್ ಬರ್ತಾ ಇದೆ, ತುಂಬ ಜನಕ್ಕೆ ಕಳಿಸ್ತಾ ಇದ್ದೇವೆ. ಅದೇ ರೀತಿ ನಿಮ್ಮ ಆರ್ಡರ್ನ ಬುಕ್ ಮಾಡಿಕೊಳ್ಳಲು ಈ ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇದರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ನೀವು ಆರ್ಡರ್ ಮಾಡ್ಕೋಬೋದು ಅಂತ ಹೇಳ್ತಾ, ಕುಂಭರಾಶಿಯವರಿಗೆ ಗುರುಗ್ರಹದ ಸಂಚಾರ ಬದಲಾವಣೆ ಯಾವ ರೀತಿ ಶುಭ ಫಲಗಳನ್ನು ನೀಡ್ತಾ ಇದೆ ಅನ್ನುವ ರೀತಿ ವಿಷಯಗಳನ್ನು ನೋಡುವುದಾದರೆ, ಮುಖ್ಯವಾಗಿ ಕುಂಭರಾಶಿಯಲ್ಲಿ ಪೂರ್ವಾಭಾದ್ರ, ಶತಭಿಷ ಮತ್ತು ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಜಾತಕರು ಕುಂಭರಾಶಿಗೆ ಸೇರ್ತಾರೆ. ಇದಕ್ಕೆ ಅಧಿನಾಯಕ ಮತ್ತು ಅಧಿಪತಿ ಬಂದು ಶನಿ ಮಹಾತ್ಮರು ಆಗಿರ್ತಾರೆ. ಮಾರ್ಚ್ 29ರಂದು ಶನಿ ತನ್ನ ರಾಶಿಯಿಂದ ಮೀನರಾಶಿಯಲ್ಲಿ ಜನ್ಮಸ್ಥಾನವಾಗಿ ಮಾಡಿಕೊಂಡು ಈ ಮುಖ್ಯವಾಗಿ ಕುಂಭರಾಶಿಯವರಿಗೆ ಈ 7.5 ಕೊನೆಯ ಹಂತ ನಡೀತಾ ಇದೆ. ಅಂದರೆ 5.5 ವರ್ಷಗಳಿಂದ ಕುಂಭರಾಶಿ ಜಾತಕರು ಕೆಲವೊಂದು ವಿಷಯಗಳಲ್ಲಿ ತುಂಬ ಸಮಸ್ಯೆಗಳನ್ನು, ಆತಂಕಗಳನ್ನು, ಅಡೆತಡೆಗಳನ್ನು ಅನುಭವಿಸುತ್ತಾ ಕೆಲವೊಂದು ಪಾಠಗಳನ್ನು ಕಲಿತುಕೊಂಡು, ಕೆಲವೊಂದು ಯಾರು ನಮ್ಮವರು, ಯಾರು ನಮಗೆ ದ್ರೋಹ ಬಯಸೋರು ಅನ್ನುವಂತಹ ಕೆಲವೊಂದು ಯಥಾರ್ಥಗಳಿಂದ ಅವರಲ್ಲಿ ಸ್ವಾಭಾವಿಕವಾಗಿರುವಂತಹ ಕೆಲವೊಂದು ಅಲಕ್ಷ್ಯ ಭಾವನೆ, ಸೋಂಬೇರಿತನ ಇವೆಲ್ಲ ಸ್ವಲ್ಪ ಸೈಡಲ್ಲಿ ಇಟ್ಬಿಟ್ಟು ಈಗೀಗ ಅವರ ಸ್ವಂತ ಪ್ರಯತ್ನದಿಂದ ಅಂದರೆ ಹಂತ ಹಂತವಾಗಿ ಅಭಿವೃದ್ಧಿಯಾಗಲು ಪ್ರಯತ್ನ ಮಾಡ್ತಾ ಇರೋಂಥವರಿಗೆ ಗುರು ಒಂದು ಸಪೋರ್ಟಾಗಿ, ಒಂದು ಸಪೋರ್ಟಿವ್ ಸಿಸ್ಟಮ್ ಆಗಿ ಇವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರಾ ಅನ್ನುವಂತಹ ವಿಷಯಗಳನ್ನು ತಿಳಿದುಕೊಳ್ಳೋಣ. ಯಾಕಂದರೆ ಈಗ ಪ್ರಸ್ತುತ ಈ ಪಂಚಮದಿಂದ ಈ ಪಂಚಮ ಸಂಚಾರ ಅನ್ನೋದು ಶುಭ ಸ್ಥಾನ ಆಗಿರುತ್ತೆ ಕುಂಭರಾಶಿಯವರಿಗೆ. ಈ ಕುಂಭರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರುವಂತಹ ಈ ಗುರು ಮಹಾಶಯನ ಈ ದೇವಗುರು ಬದಲಾವಣೆ ಅನ್ನೋದು ಶುಭ ಸ್ಥಾನ ಆಗಿದ್ದರಿಂದ ಶುಭ ವಿಷಯಗಳು, ಅತ್ಯಂತ ಅನುಕೂಲವಾಗಿರುವಂತಹ ಫಲಗಳು ಮುಖ್ಯವಾಗಿ ಕುಂಭರಾಶಿಯವರಿಗೆ ನಿರೀಕ್ಷಿಸಬಹುದು. ಸಾಧಾರಣವಾಗಿ ಪಂಚಮ ಸ್ಥಾನದಲ್ಲಿ ದೇವಗುರು ಆಗಿರುವಂತಹ ಬೃಹಸ್ಪತಿ ಇರುವುದರಿಂದ ಇವರಿಗೆ ಅಧಿಕಾರ ಲಾಭವನ್ನು ನೀಡ್ತಾ ಇರ್ತಾರೆ. ಮುಖ್ಯವಾಗಿ ಉದ್ಯೋಗದಲ್ಲಿ ಬದಲಾವಣೆಯನ್ನು ಅಥವಾ ಉನ್ನತ ಹುದ್ದೆಗಳನ್ನು ನಿರೀಕ್ಷೆ ಮಾಡ್ತಾ ಇರುವಂತಹ ಉದ್ಯೋಗಸ್ಥರಿಗೆ, ಅಧಿಕಾರವನ್ನು ಬಯಸ್ತಾ ಇರುವಂತಹ ರಾಜಕೀಯ ಕ್ಷೇತ್ರದಲ್ಲಿರುವಂತಹ ನಾಯಕರಿಗೆ ಈ ಪಂಚಮ ಗುರು ಅನ್ನೋದು ಅಧಿಕಾರ ಲಾಭವನ್ನು ನೀಡುವಂತಹ ಒಂದು ಶುಭ ಗ್ರಹವಾಗಿರುತ್ತೆ. ಅದೇ ರೀತಿ ಅಧಿಕಾರದ ಮುಖಾಂತರ ಮತ್ತು ಕೆಲವೊಂದು ಆದಾಯ ಮಾರ್ಗಗಳ ಮುಖಾಂತರ ಉತ್ತಮ ರೀತಿಯಲ್ಲಿ ಧನಲಾಭವನ್ನು ನೀಡುವಂತಹ ಶುಭಗ್ರಹವು ಬೃಹಸ್ಪತಿಯು ಆಗಿರುತ್ತೆ. ಇನ್ನು ಪಂಚಮ ಸ್ಥಾನದಲ್ಲಿ ಗುರು ಸಂಚಾರ ಆಗೋದ್ರಿಂದ ಮಿತ್ರಲಾಭ, ಮಿತ್ರರಿಂದ ಅವರಿಂದ ಕೊಡುವಂತಹ ಈ ಫ್ರೆಂಡ್ಸಿಂದ ಸಿಗ್ತಾ ಇರುವಂತಹ ಒಂದು ಸಪೋರ್ಟ್ ಆಗಿರ್ಬೋದು, ಸಜೆಷನ್ಸ್ ಆಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು. ಅದೇ ರೀತಿ ಪುತ್ರಲಾಭ, ನಿಮಗೆ ಸಂತಾನ ಸಿದ್ಧಿಯಾಗುವುದು. ಶತ್ರುಕ್ಷಯ ಅನ್ನೋದು ಅಂದರೆ ನಿಮ್ಮ ಶತ್ರುಗಳು, ನಿಮ್ಮ ಅಭಿವೃದ್ಧಿಗೆ ಆತಂಕವನ್ನು ನೀಡ್ತಾ ಇರುವಂತಹ ಶತ್ರುಗಳ ನಾಶ ಅನ್ನುವುದು.
ಮತ್ತು ಹಣಕಾಸಿನ ವಿಷಯಗಳಲ್ಲಿ ವಿಶೇಷವಾಗಿರುವಂತಹ ವೃದ್ಧಿಯನ್ನು ಗುರು ಮಹಾತ್ಮ ಪಂಚಮ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ದ್ವಾದಶ ರಾಶಿಗಳಿಗೆ ನೀಡ್ತಾ ಇರ್ತಾರೆ. ಗುರು ಪಂಚಮ ಸ್ಥಿತಿಯಲ್ಲಿ ಅಂದರೆ ಇರುವಂತಹ ಕಾರಣದಿಂದ ಈ ಕುಂಭರಾಶಿ ಜಾತಕರಿಗೆ ಇಂದಿನ ದಿನಗಳಿಗಿನ ಈಗ ಸ್ವಲ್ಪ ಭಿನ್ನವಾಗಿ ವಿಭಿನ್ನವಾಗಿ ಯೋಚನೆ ಮಾಡುವಂತಹ ನಿರ್ಣಯಾತ್ಮಕ ಯೋಚನೆಗಳು ಬರ್ತಾ ಇರುತ್ತೆ. ನಿರ್ಧಾರಗಳು ತಗೊಳ್ಳುವಂತಹ ಈ ಒಂದು ಹೊಸ ಶಕ್ತಿ ಅನ್ನೋದು ಇವರಿಗೆ ಅಂದರೆ ಸರಿಯಾದ ಸಮಯದಲ್ಲಿ ಸರಿಯಾಗಿರುವಂತಹ ನಿರ್ಣಯಗಳನ್ನು ತಗೊಳ್ಳೋದಕ್ಕೆ ಇವರಿಗೆ ತುಂಬ ಅನುಕೂಲವಾಗಿರುತ್ತೆ. ಹಿಂದಿನ ದಿನಗಳಲ್ಲಿ ಇರದೇ ಇರುವಂತಹ ಒಂದು ನೂತನವಾಗಿರುವಂತಹ ಉತ್ಸಾಹದಿಂದ ಶಕ್ತಿಯಿಂದ ತಾವು ಕೈ ಹಿಡಿದಿರುವಂತಹ ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡುವಂತಹ ಒಂದು ಮಹದ್ಭಾಗ್ಯವು ಗುರು ಮಹಾಶಯನು ಕುಂಭರಾಶಿಯವರಿಗೆ ಈ ಸಂಚಾರ ಬದಲಾವಣೆಯಿಂದ ನೀಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಪಂಚಮದಲ್ಲಿ ಗುರು ಸಂಚಾರ ಅನ್ನೋದು ಇವರಿಗೆ ಆದಾಯ ಮಾರ್ಗಗಳನ್ನು ಬೆಳೆಸುತ್ತೆ. ಇವರಿಗೆ ಉದ್ಯೋಗ ಮಾಡ್ತಾ ಇದ್ದರೆ ಉದ್ಯೋಗದಲ್ಲಿ ಮಾತ್ರ ಆದಾಯ ಇರುತ್ತದೆ. ಆದರೆ ಈ ಸಂದರ್ಭದಲ್ಲಿ ಇವರಿಗೆ ಆದಾಯವನ್ನು ನೀಡುವಂತಹ ವಿವಿಧ ಮಾರ್ಗಗಳನ್ನು ರೂಪಿಸುವುದಕ್ಕೆ ನಿರ್ಮಾಣ ಮಾಡುವುದಕ್ಕೆ ಗುರುಗ್ರಹವು ಅದ್ಭುತವಾಗಿ ಫಲಕಾರಿನಾಗಿರುತ್ತಾರೆ. ಇದರಿಂದ ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸಿನ ಆದಾಯವು ಪಡೆಯೋದರಿಂದ ಇವರಿಗಿರುವಂತಹ ಈ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು, ಸಾಲದ ಸಮಸ್ಯೆಗಳಾಗಿರ್ಬೋದು ಇವರಿಗೆ ಬಗೆಹರಿಯುತ್ತೆ. ಇನ್ನು ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಪಂಚಮದಲ್ಲಿ ಗುರು ಸಂಚಾರ ಅನ್ನೋದು ಉತ್ತಮ ರೀತಿಯಲ್ಲಿ ವೃತ್ತಿ ಉದ್ಯೋಗಗಳನ್ನು ನೀಡುವುದಕ್ಕೆ, ಅವಕಾಶಗಳನ್ನು ಪಡೆಯುವುದಕ್ಕೆ, ಇಂಟರ್ವ್ಯೂಗಳಲ್ಲಿ ಸಕ್ಸಸ್ನ ಕಾಣುವುದಕ್ಕೆ ಈ ಪಂಚಮ ಗುರುಸ್ಥಾನ ಅನ್ನೋದು ಅದ್ಭುತ ಫಲಕಾರಿಯಾಗಿ ಈ ಕುಂಭರಾಶಿಯವರಿಗೆ ಇರುತ್ತೆ. ಅದೇ ರೀತಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ಕ್ರಿಯೇಟಿವಿಟಿ ಫೀಲ್ಡನ್ನ ಆಯ್ಕೆ ಮಾಡಿಕೊಂಡು ಗ್ರಾಫಿಕ್ ಡಿಸೈನ್ ಆಗಿರ್ಬೋದು, ಆ್ಯನಿಮೇಷನ್ ಆಗಿರ್ಬೋದು, ಒಂದು ಗೇಮಿಂಗ್ ಟೆಕ್ನಾಲಜೀಸ್ ಆಗಿರ್ಬೋದು, ಈ ಸಾಫ್ಟ್ವೇರ್, IT, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇತ್ಯಾದಿ ಕ್ಷೇತ್ರಗಳಲ್ಲಿ ವಿದ್ಯೆಯನ್ನು ಅಭ್ಯಸಿಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇವರಲ್ಲಿರುವಂತಹ ಒಂದು ಈ ಸೃಜನಾತ್ಮಕತೆ, ಈ ಕ್ರಿಯೇಟಿವಿಟಿ ಅನ್ನೋದು ಒಂದು ಯುನೀಕ್ನೆಸ್ ಅನ್ನೋದು ಇವರಿಗೆ ವಿಶಿಷ್ಟ ಅದ್ಭುತವಾಗಿರುವಂತಹ ಒಂದು ಸಾಮರ್ಥ್ಯ, ಪ್ರತಿಭೆ ಹೀಗೆ ತಕ್ಕಂತೆ ಇವರಿಗೆ ಒಂದು ಗುರುತುವೆ ಐಡೆಂಟಿಫಿಕೇಷನ್ ಆಗಿರ್ಬೋದು, ರಿಕಗ್ನೈಷನ್ ಆಗಿರ್ಬೋದು ಇವರಿಗೆ ಸುನಾಯಾಸವಾಗಿ ಸಿಗುವುದಕ್ಕೆ ಕಾರಣಕರ್ತರಾಗುತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ದಂಪತಿಗಳ ನಡುವೆ ಒಂದು ಪ್ರೀತಿಯಿಂದ ತುಂಬಿರುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಹೊಂದಾಣಿಕೆ ಅನ್ನೋದು ಇವರಲ್ಲಿ ಆಗುತ್ತೆ. ಹಿಂದಿನ ದಿನಗಳಲ್ಲಿ ಏನಾದರೂ ಮನಸ್ತಾಪಗಳು, ವಾಗ್ವಿವಾದಗಳು ಇರುವಂತಹ ಸಂದರ್ಭಗಳಲ್ಲಿ ಅವೆಲ್ಲವೂ ಕೂಡ ಈಗ ಪರಿಹಾರವಾಗಿ ಅವರ ತಪ್ಪುಗಳನ್ನು ಅರಿವು ಮಾಡಿಕೊಂಡು ಈಗ ಹೊಸ ಜೀವನದಲ್ಲಿ ಹೊಸ ಸಂಬಂಧ ಅಂದರೆ ಅವರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಇವರ ವಿವಾಹ ಜೀವನದಲ್ಲಿ ಅತ್ಯಂತ ಅನುಕೂಲವಾಗಿ ಜೀವನವನ್ನು ನಡೆಸೋದಕ್ಕೆ ಈ ಕುಂಭರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಇನ್ನು ಇವರ ಸಂತಾನಕ್ಕೆ ಒಂದು ಅದ್ಭುತವಾಗಿರುವಂತಹ ಸಮಯ ಅಂದರೆ ಅವರು ಮಾಡ್ತಾ ಇರುವಂತಹ ವಿದ್ಯಾಭ್ಯಾಸ ಪ್ರಯತ್ನಗಳಾಗಿರಬಹುದು, ಉದ್ಯೋಗ ಪ್ರಯತ್ನಗಳಾಗಿರಬಹುದು, ವಿವಾಹಾದಿ ಶುಭ ಕಾರ್ಯಕ್ರಮಗಳಾಗಿರಬಹುದು, ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ಪರಿಣಾಮಗಳನ್ನು, ಅದ್ಭುತವಾಗಿರುವಂತಹ ಈ ವಿಶೇಷವಾಗಿರುವಂತಹ ಶುಭ ಫಲಗಳನ್ನು ಪಡೆಯೋದಕ್ಕೆ ಈ ಪಂಚಮ ಗುರು ಅನ್ನೋದು ಕುಂಭರಾಶಿಯವರಿಗೆ ಅದ್ವಿತೀಯವಾಗಿ ಇವರಿಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಇನ್ನು ಆರೋಗ್ಯ ವಿಷಯದಲ್ಲಿ ಇವರಿಗೆ ಸುಧಾರಣೆ ಅನ್ನೋದು ಕಾಣುತ್ತೆ. ಇವರಿಗೆ ಈ ರೋಗ ನಿರೋಧಕ ಶಕ್ತಿ ಅನ್ನೋದು ಹೆಚ್ಚಾಗುವುದರಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದ್ರೂ ಅವು ದೀರ್ಘಕಾಲವು ಇವರನ್ನು ಬಾಧಿಸುವುದಿಲ್ಲ, ಸ್ಟ್ರಗಲ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಮುಖ್ಯವಾಗಿ ಈಗ ಯೂತ್ನ ಮೋಸ್ಟ್ ಅಟ್ರ್ಯಾಕ್ಟ್ ಮಾಡುವಂತಹ ಕೆಲವೊಂದು ಬಿಸ್ನೆಸ್ಗಳಿರುತ್ತೆ. ಅದು ಫಾಸ್ಟ್ ಫುಡ್ ಆಗಿರ್ಬೋದು, ಅಥವಾ ಈ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಈ ಸಪ್ಲೈ ಮಾಡುವಂತಹ ಕೆಲವೊಂದು ಅಂದರೆ ಯೂತ್ಗೆ ಬೇಕಾಗಿರುವಂತಹ ವಸ್ತು ಸಾಮಗ್ರಿಗಳನ್ನು ಸಪ್ಲೈ ಮಾಡುವಂತಹ ಕೆಲವೊಂದು ಈ ಕಾಸ್ಮೆಟಿಕ್ಸು, ಈ ಟ್ರಾವೆಲ್ಸು, ಈ ರೀತಿ ವ್ಯಾಪಾರಸ್ಥರಿಗೆ ಅದ್ಭುತವಾಗಿ ಇವರಿಗೆ ಅನುಕೂಲವಾಗಿರುತ್ತೆ. ಇನ್ನು ಕುಂಭರಾಶಿಗೆ ದ್ವಿತೀಯ ಲಾಭಾಧಿಪತಿ ಆಗಿರ್ತಾರೆ ಈ ದೇವಗುರು. ಆದ್ದರಿಂದ ಈ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಇವರಿಗೆ ಹಣಕಾಸಿನ ಸಂಪಾದನೆಗೆ, ಇವರ ಜೀವನಕ್ಕೆ ಬೇಕಾಗಿರುವ ಅಥವಾ ಇವರ ಜೀವನದಲ್ಲಿ ಈ ವೃತ್ತಿ ಉದ್ಯೋಗಗಳು ವ್ಯಾಪಾರಗಳಲ್ಲಿ ಲಾಭಗಳನ್ನು, ಉತ್ತಮ ಆದಾಯವನ್ನು, ಆದಾಯದ ಅವಕಾಶಗಳನ್ನು ಪಡೆಯೋದಕ್ಕೆ
ಅದ್ಭುತ ಫಲಕಾರಿಯಾಗಿ ಈ ದೇವಗುರು ಕುಂಭರಾಶಿಯವರಿಗೆ ಅದೃಷ್ಟವನ್ನು ನೀಡ್ತಾ ಇರ್ತಾರೆ. ಇನ್ನು ಹಣಕಾಸಿನ ವಿಷಯಗಳಲ್ಲಿ ಒಳ್ಳೆಯ ಇಂಪ್ರೂವ್ಮೆಂಟ್ ಇರುತ್ತೆ. ಹೂಡಿಕೆಗಳು ಮಾಡಿಕೊಳ್ಳೋದಕ್ಕೆ ಅಥವಾ ಉಳಿತಾಯ ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ವಿಷಯಗಳಲ್ಲಿ ರಾಶಿಯವರಿಗೆ ಯತ್ನ ಕಾರ್ಯಸಿದ್ಧಿ, ಪ್ರಯತ್ನ ಮೂಲಕ ಇವರು ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಪಡೆಯೋದಕ್ಕೆ, ಹಿಂದಿನ ದಿನಗಳಲ್ಲಿ ಪೆಂಡಿಂಗಲ್ಲಿರುವಂತಹ ವಿಷಯಗಳಲ್ಲಿ ಸಕ್ಸಸ್ನ ಕಾಣುವುದಕ್ಕೆ ಇವರು ಮಾಡುವಂತಹ ಪ್ರಯತ್ನಗಳು ಅದ್ಭುತವಾಗಿ ಸಕ್ಸಸ್ ಆಗುತ್ತೆ. ಅದೇ ರೀತಿ ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸಿನ ವಿಷಯಗಳಲ್ಲಿ ಶುಭ ವಿಷಯಗಳನ್ನು ಮತ್ತು ಅಭಿವೃದ್ಧಿಯನ್ನು ಕಾಣುವುದಕ್ಕೆ ಅದ್ಭುತವಾಗಿ ಇವರಿಗಿರುತ್ತೆ. ಅದೇ ರೀತಿ ಈ ಒಟ್ಟಾಗಿ ಕುಂಭರಾಶಿಯವರಿಗೆ ಗುರು ಧನಾಧಿಪತಿಯಾಗಿ ಉತ್ತಮ ಹಣಕಾಸಿನ ವ್ಯವಹಾರಗಳಲ್ಲಿ, ವಿವಾಹದ ವಿಷಯಗಳಲ್ಲಾಗಿರ್ಬೋದು, ದಾಂಪತ್ಯ ಜೀವನದಲ್ಲಾಗಿರ್ಬೋದು, ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಈ ಫಿನಾನ್ಷಿಯಲ್ ಆಗಿ ತುಂಬ ಲಾಭಕಾರಕರನ್ನು ಆಗುತ್ತಾ, ಅದೇ ರೀತಿ ಪಂಚಮದಲ್ಲಿರುತ್ತಾ ಇವರು ಭಾಗ್ಯಸ್ಥಾನವನ್ನು, ಧನಸ್ಸು ಸ್ಥಾನವನ್ನು ಮತ್ತು ಜನ್ಮ ರಾಶಿಯನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ, ಮುಖ್ಯವಾಗಿ ಕುಂಭರಾಶಿಯವರಿಗೆ. ಆದ್ದರಿಂದ ನಿಮ್ಮಲ್ಲಿ ಒಂದು ದೈವ ಕಳೆ ಅನ್ನೋದು ನಿಮ್ಮ ಮುಖದಲ್ಲಿ ಕಾಣಿಸುತ್ತೆ. ನಿಮ್ಮ ಈ ಪರ್ಟಿಕ್ಯುಲರ್ ಒಂದು ಪಾಸಿಟಿವ್ನೆಸ್ ಅನ್ನೋದು ನಿಮ್ಮ ಮುಖದಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಒಂದು ದೈವಿಕತೆ, ಒಂದು ಕಳೆ ಅನ್ನೋದು ನಿಮ್ಮ ಮುಖದಲ್ಲಿ ಎತ್ತು ಕಾಣಿಸುತ್ತೆ. ನಿಮ್ಮ ಶರೀರ ಸೌಷ್ಠವಾಗಿರ್ಬೋದು, ಶರೀರ ದೃಢತೆ ಆಗಿರ್ಬೋದು ಉತ್ತಮವಾಗಿ ಇರುತ್ತೆ. ಯಾವುದೇ ರೀತಿ ಮಾನಸಿಕ ಆತಂಕಗಳು, ಸ್ಟ್ರೆಸ್, ಒತ್ತಡ ಅನ್ನೋದು ಇರೋಲ್ಲ. ಈ ನಿಮ್ಮ ಸಂತಾನದ ಮುಖಾಂತರ ಶುಭ ಶ್ರುದ್ಧಿಗಳನ್ನು ಅವರ ಮಾಡುವಂತಹ ಒಂದು ಗಳಿಸುವಂತಹ ಅಂದರೆ ಉತ್ತಮವಾಗಿರುವಂತಹ ಅಂಕಗಳಾಗಿರ್ಬೋದು, ಉದ್ಯೋಗಗಳಾಗಿರ್ಬೋದು, ಅವರು ಆಯ್ಕೆ ಮಾಡಿಕೊಂಡುವಂತಹ ಕ್ಷೇತ್ರಗಳಲ್ಲಿ ಅವರು ತೋರಿಸ್ತಾ ಇರುವಂತಹ ಪ್ರತಿಭೆಯ ಮುಖಾಂತರ ನಿಮಗೆ ಕೆಲವೊಂದು ಸಿಹಿ ಸುದ್ದಿಗಳನ್ನು ಪಡೆಯೋದಕ್ಕೆ ಕುಂಭರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಇನ್ನು ಅಕ್ಟೋಬರ್ ಮಾಸದಲ್ಲಿ ಸ್ವಲ್ಪ ಈ ಆರೋಗ್ಯದ ಬಗ್ಗೆ ಕುಂಭರಾಶಿಯವರು ಸ್ವಲ್ಪ ಕಾಳಜಿ ವಹಿಸಬೇಕಾಗಿರುತ್ತೆ. ಈ ಆರೋಗ್ಯದ ವಿಚಾರದಲ್ಲಿ ಕೆಲವೊಂದು ಖರ್ಚು ವೆಚ್ಚಗಳು ಸ್ಪೆಂಡ್ ಆಗುವಂತಹ ಸಂದರ್ಭಗಳು ಬರಬಹುದು. ಇನ್ನು ಡಿಸೆಂಬರ್ ಮಾಸದಿಂದ ಕೆಲವೊಂದು ಈ ಹಣಕಾಸಿನ ವ್ಯವಹಾರಗಳು ಮತ್ತು ಆರೋಗ್ಯದ ವಿಷಯಗಳ ಮೇಲೆ ಸ್ವಲ್ಪ ನೀವು ಗಮನ ನೀಡಬೇಕಾಗಿರುತ್ತೆ. ಅಂದರೆ ಆಲ್ಮೋಸ್ಟ್ 1 ಇಯರಲ್ಲಿ 1 or 2 months ಜಸ್ಟ್ ನಿಮ್ಮ ಹೆಲ್ತ್ ಬಗ್ಗೆ ಕಾಷಿಯಸ್ ಇರಬೇಕಾಗಿರುತ್ತೆ, ಕೇರ್ ತಗೋಬೇಕಾಗಿರುತ್ತೆ. ಕಂಪ್ಲೀಟ್ 1 ಇಯರ್ ನಿಮಗೆ ಈ ಗುರು ಪಂಚಮದಲ್ಲಿ ಇರುತ್ತಾ ನಿಮಗೆ ಈ ಸಾಡೆ ಸಾತಿನಿಂದ ಶನಿ ಮಹಾತ್ಮರು ಕೊಡ್ತಾ ಇರುವಂತಹ ಪ್ರಭಾವವನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತಾ ಒಳ್ಳೆಯ ವಿಷಯಗಳು ನಿಮ್ಮ ಜೀವನದಲ್ಲಿ ಆಗುವುದಕ್ಕೆ ಗುರು ಮಹಾಶಯ ನಿಮಗೆ ಪಂಚಮದಲ್ಲಿರುತ್ತಾ ಶುಭ ವಿಷಯಗಳು ಇಟ್ಟಿರ್ತಾರೆ. ಅದೇ ರೀತಿ ಕೆಲವೊಂದು ಜನರ ಒಂದು ಕನಸಾಗಿರುತ್ತೆ, ತುಂಬ ದೀರ್ಘಕಾಲದ ಕನಸು, ಒಂದು ಸ್ವಂತ ಮನೆ ನಿರ್ಮಾಣ ಮಾಡಬೇಕು ಅನ್ನುವಂತಹ ಕನಸು. ಆ ರೀತಿ ಪ್ರಯತ್ನ ಮಾಡ್ತಾ ಇದ್ದರೆ ಆ ರೀತಿ ವಿಷಯಗಳು ನಡೆಯೋದಕ್ಕೆ, ಮನೆಯಲ್ಲಿ ಒಂದು ವಿವಾಹ, ಗೃಹ ಪ್ರವೇಶ, ಉಪನಯನ ಇತ್ಯಾದಿ ಶುಭ ಕಾರ್ಯಗಳನ್ನು ಮಾಡುವುದಕ್ಕೆ, ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಉತ್ತಮ ಸಂತಾನ ಪ್ರಾಪ್ತಿಯನ್ನು, ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಪ್ರಮೋಷನ್ಸ್ ಮತ್ತು ಉತ್ತಮ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಅಧಿಕಾರ ಸ್ಥಾನಗಳನ್ನು ಪಡೆಯೋದಕ್ಕೆ ಈ ಮುಖ್ಯವಾಗಿ ಕುಂಭರಾಶಿಯ ಉದ್ಯೋಗಸ್ಥರಿಗೆ ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಆಗುತ್ತೆ. ಆದ್ದರಿಂದ ಉದ್ಯೋಗಕ್ಕೋಸ್ಕರ ಅಥವಾ ಆದಾಯಕ್ಕೋಸ್ಕರ ನೀವು ಮಾಡುವಂತಹ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಇನ್ನು IT ಫೀಲ್ಡಲ್ಲಿ ಒಳ್ಳೆಯ ಆಪರ್ಚುನಿಟೀಸ್ ಅನ್ನೋದಿರುತ್ತೆ. ಇನ್ನು ಅವಿವಾಹಿತರಿಗೆ ವಿವಾಹ ಯೋಗ ಅನ್ನೋದು ಸಿದ್ಧಿಯಾಗುತ್ತೆ ಈ ದೇವಗುರು ಬೃಹಸ್ಪತಿ ಸಂಚಾರದಿಂದ ಕುಂಭರಾಶಿಯವರಿಗೆ. ಮುಖ್ಯವಾಗಿ ಅಕ್ಟೋಬರ್ 18ರಿಂದ ಕೆಲವೊಂದು 45-50 ದಿನಗಳ ಕಾಲ ಇವರು ಈ ಕಟಕ ರಾಶಿಯಲ್ಲಿ, ಅಂದರೆ ಮಿಥುನದಿಂದ ಕಟಕ ರಾಶಿಗೆ ಹೋಗ್ತಾ ಇರೋ ಕಾರಣದಿಂದ ಈ ಕುಂಭರಾಶಿಯವರಿಗೆ ಪಂಚಮದಿಂದ ಷಷ್ಠ ಭಾವ ಅಂದರೆ 6ನೇ ಭಾವದಲ್ಲಿ ಶತ್ರು ಋಣ ರೋಗಸ್ಥಾನವಾಗಿರುವಂತಹ 6ನೇ ಮನೆಯಲ್ಲಿ ಗುರು ಸಂಚಾರ ಅನ್ನುವುದು ಸ್ವಲ್ಪ ಈ ಒತ್ತಡದಿಂದ ಕೂಡಿರುವಂತಹ ವಾತಾವರಣ. ಅಂದರೆ ಈ ಷಷ್ಠಮ ಸ್ಥಾನ ಆಗಿರೋದ್ರಿಂದ ಸ್ವಲ್ಪ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ಅಥವಾ ಪರ್ಸ್ನಲ್ ಲೈಫಲ್ಲಾಗಿರ್ಬೋದು ಸ್ವಲ್ಪ ಈ ಸ್ಟ್ರೆಸ್ ಅನ್ನೋದಿರುತ್ತೆ. ಸಮ್ಟೈಮ್ಸ್ ನೀವು ಆ ಸ್ಟ್ರೆಸ್ ಅಂದರೆ ಆ ಒತ್ತಡ ಅಂದರೆ 2 ಡಿಫ್ರೆಂಟ್ ಪ್ಲೇಸಸ್ ಲೈಕ್ ಪರ್ಸ್ನಲ್ ಲೈಫ್, ಪ್ರೊಫೆಷ್ನಲ್ ಲೈಫ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ತೊಂದರೆಯಾಗಿ ನೀವೇನಾಗುತ್ತೆ ಸ್ವಲ್ಪ ಆ ಒತ್ತಡವನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ತೀರಂದರೆ ಕೆಲವೊಂದು ಅನಾವಶ್ಯಕವಾಗಿ ಈ ಮೈಗ್ರೇನ್ ಆಗ್ಬೋದು ಅಥವಾ ಕೆಲವೊಂದು ಮಾನಸಿಕ ಆರೋಗ್ಯ
ಸಮಸ್ಯೆಗಳು ಕಾಣಿಸ್ಕೊಳ್ಳುವಂತಹ ಸಂದರ್ಭಗಳು ಬರಬಹುದು. ಅದಕ್ಕೋಸ್ಕರ ಟ್ರೀಟ್ಮೆಂಟು, ಮೆಡಿಕೇಷನ್ ಅಂತ ಒಂದು ಲಾಂಗ್ ಲಿಸ್ಟ್ ಇರುತ್ತೆ. ಆದ್ದರಿಂದ ನೀವು ದೈಹಿಕ ವ್ಯಾಯಾಮ, ಯೋಗ, ಜಪ ಈ ದೇವರ ಆರಾಧನೆ ಮಾಡುವುದರಿಂದ ಸಾಕಷ್ಟು ವಿಷಯಗಳಲ್ಲಿ ನಮಗೆ ಅನುಕೂಲ ಫಲಗಳು ತಳೆಯುತ್ತೆ. ಒಟ್ಟಾಗಿ ಪಂಚಮ ಭಾವದಲ್ಲಿ ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿ ಆಗಿರ್ಬೋದು, ಅಥವಾ ಈ ಮ್ಯಾರಿಟಲ್ ಲೈಫ್ ಆಗಿರ್ಬೋದು, ಹಣಕಾಸಿನ ವಿಷಯಗಳಲ್ಲಿ ಅನೇಕ ವಿಧವಾದಂತಹ ಅವಕಾಶಗಳನ್ನು ಕೊಟ್ಟು ಗುರು ಮಹಾದೇವ, ದೇವಗುರು ಬೃಹಸ್ಪತಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ತುಂಬ ದಿನಗಳ ನಂತರ, ತುಂಬ ವರ್ಷಗಳ ನಂತರ ಕೆಲವೊಂದು ಶುಭ ವಿಷಯಗಳನ್ನು ನೀಡುತ್ತಾ ಅದೃಷ್ಟಕಾರಿಯಾಗಿ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಶುಭ ಫಲಗಳು ನೀಡಲಿ ಅಂತ ಆ ಪರಮೇಶ್ವರನನ್ನು, ಆ ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.